ಸೊ ಗೆಳೆಯರೆ, ಚೀನಾ ತನ್ನ 6th ಜನರೇಷನ್ನ ಯುದ್ಧ ವಿಮಾನಗಳನ್ನ ಜಗತ್ತಿಗೆ ತೋರಿಸಿದಾಗಿನಿಂದ ಪ್ರಪಂಚದಾದ್ಯಂತ ಕೋಲಾಹಲ ಉಂಟಾಗಿದೆ. ಆದರೆ ಹೆಚ್ಚು ಕೋಲಾಹಲ ಉಂಟಾಗಿರುವುದು ಅಮೆರಿಕ ಮತ್ತು ಭಾರತ, ಈ ಎರಡು ದೇಶಗಳಲ್ಲಿ. ವಿಶೇಷವಾಗಿ ನಾವು ಭಾರತದ ಬಗ್ಗೆ ಮಾತಾಡುವುದಾದರೆ, ಭಾರತವು ಚೀನಾವನ್ನ ಎದುರಿಸಬೇಕಾದ್ರೆ ಆಗ ನಾವು 5th ಜನರೇಷನ್ನ ಸ್ಟೆಲ್ತ್ ಯುದ್ಧ ವಿಮಾನವನ್ನ ಖರೀದಿಸಬೇಕಾಗ್ತದೆ ಅನ್ನೋ ಚರ್ಚೆ ತೀವ್ರಗೊಂಡಿದೆ. ಯಾಕಂದ್ರೆ ಎಮ್ಕಾ ತಯಾರಿಸುವುದಕ್ಕಾಗಿ ಇನ್ನು ಸಾಕಷ್ಟು ಸಮಯ ಬಾಕಿ ಇದ್ದು ಅಲ್ಲಿಯವರೆಗೆ ನಮಗೆ ಕಾಯೋದಕ್ಕೆ ಸಾಧ್ಯವಾಗುವುದಿಲ್ಲ. ಹಾಗೂ ಈ ಖರೀದಿಸುವ ಸ್ಪರ್ಧೆಯಲ್ಲಿ ಮೇನ್ಲಿ 2 ಯುದ್ಧ ವಿಮಾನಗಳಿದೆ. ಒಂದು ರಷ್ಯಾದ Su-57 ಮತ್ತು ಇನ್ನೊಂದು ಅಮೆರಿಕಾದ F-35. ಇವೆರಡರೊಂದಿಗೂ ಪ್ರತ್ಯೇಕ ಸಮಸ್ಯೆಗಳಿರುವುದು ಜನರಿಗೂ ಗೊತ್ತಿದೆ. ಮೊದಲನೆಯದು ರಷ್ಯಾದ Su-57 ರಲ್ಲಿನ ಸ್ಟೆಲ್ತ್ನೆಸ್. Su-57 ಎಂಜಿನ್ ಕಾರಣದಿಂದಾಗಿ ಇದು 100% ಸ್ಟೆಲ್ತ್ ಫೈಟರ್ ವಿಮಾನವಲ್ಲ ಅನ್ನೋದನ್ನ ಅನೇಕ ವರದಿಗಳಲ್ಲಿ ಹೇಳಲಾಗಿದೆ. ಹಾಗೂ ಈ ಮಾತು ನಿಜಾನೂ ಇದೆ. ಆದರೆ ಈಗ ರಷ್ಯಾ ಈ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಂಡಿದ್ದು ಇದಕ್ಕಾಗಿ ಅವರು ಹೊಸ ಎಂಜಿನ್ ಅನ್ನ ತಯಾರಿಸಿದ್ದಾರೆ. ಇದರಿಂದಾಗಿ Su-57 100% ರಷ್ಟು ಸ್ಟೆಲ್ತ್ ಯುದ್ಧ ವಿಮಾನವಾಗಿರಲಿದೆ. ಆದರೆ ಇದಕ್ಕೆ ಪೂರ್ಣ ಪ್ರಮಾಣದ ಪ್ರೊಡಕ್ಷನ್ ಅಲ್ಲಿ ಬರೋದಕ್ಕೆ ಕನಿಷ್ಠ 4 ವರ್ಷಗಳ ಸಮಯ ಬೇಕಾಗಬಹುದು. ಸೊ ಇದಕ್ಕಾಗಿ ಭಾರತ ಅಲ್ಲಿಯವರೆಗೂ ಕಾಯೋದಕ್ಕೆ ಸಾಧ್ಯವಾಗ್ತದೆ? ಇಲ್ಲ. ಯಾಕಂದ್ರೆ ನಾವು ಇಷ್ಟು ದಿನ ಕಾಯಬೇಕಾದಾಗ ಭಾರತವು ತನ್ನ ಎಮ್ಕಾ ತಯಾರಿಸುವುದರಲ್ಲಿ ಏನ್ ತಪ್ಪಾಗಿದೆ? ಸೊ ಅದಕ್ಕಾಗಿ ಗೆಳೆಯರೆ, ನಮಗೆ ತಕ್ಷಣದ ಪರಿಹಾರ ಬೇಕು. ಹಾಗೂ ಅದರಲ್ಲಿನ ಮೊದಲ ಆಯ್ಕೆ F-35 ಆಗಿದೆ. ಆದರೆ ಇದರಲ್ಲೂ ಜನರಿಗೆ ಸಮಸ್ಯೆಗಳಿವೆ. ಆ ಸಮಸ್ಯೆ ಅಂದ್ರೆ F-35 ಖರೀದಿದಾರರು ಬಹಳಷ್ಟು ಇದ್ದಾರೆ. ಉದಾಹರಣೆಗೆ 2024ರಲ್ಲಿ ಗ್ರೀಸ್, ರೊಮೇನಿಯಾ, ಜಪಾನ್ ಅಂತ ಅನೇಕ ದೇಶಗಳು F-35ಗಾಗಿ ಆರ್ಡರ್ಗಳನ್ನ ನೀಡಿವೆ. ಇಂಥ ಪರಿಸ್ಥಿತಿಯಲ್ಲಿ ಜನರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಒಂದ್ ವೇಳೆ ನಾವು F-35 ಅನ್ನ ಖರೀದಿಸಿದ್ರೆ, ಅದನ್ನು ಸಣ್ಣ ಪ್ರಮಾಣದಲ್ಲಿ ಖರೀದಿಸಿದರೂ ಸಹ, ಅಂದ್ರೆ ನೀವು ಹೀಗೆ ಅಂದ್ಕೊಳ್ಳಿ, 36 ಸಂಖ್ಯೆಯಲ್ಲಿ ಖರೀದಿಸಿದರೂ ಕೂಡ ನಮಗೆ ಡೆಲಿವರಿ ಆಗುವುದಕ್ಕೆ ಸಾಕಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಭಾರತವು 2025ರ ಜನವರಿಯಲ್ಲಿ ಆರ್ಡರ್ ಮಾಡಿದರೂ 2030ರ ಮೊದಲು ನಮಗೆ F-35 ಸಿಗೋದಿಲ್ಲ ಅನ್ನೋದನ್ನ ಬಹಳಷ್ಟು ಜನರು ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಅದರ ಪ್ರೊಡಕ್ಷನ್ ಮಾರ್ಕು ತುಂಬಾ ಸ್ಲೋ ಆಗಿದೆ. ಅಂದ್ರೆ ಅಮೆರಿಕವು ಪ್ರತಿ ವರ್ಷ ಬಹಳ ಕಡಿಮೆ F-35ಗಳನ್ನ ತಯಾರಿಸುತ್ತದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಈ ಹೇಳಿಕೆಗಳು ಸರಿ ಇದೆನಾ? ಇಲ್ಲ ಗೆಳೆಯರೆ, ಇದು ಸಂಪೂರ್ಣವಾಗಿ ತಪ್ಪು ಹೇಳಿಕೆಯಾಗಿದೆ. ಇದಕ್ಕೆ ನಾನು ನಿಮ್ಗೆ ಒಂದು ಉದಾಹರಣೆ ಕೊಡ್ತೇನೆ. ನೀವು ನಿಮ್ಮ ಸ್ಕ್ರೀನ್ ಮೇಲೆ ಇರುವಂತಹ ಈ ರಿಪೋರ್ಟ್ ಅನ್ನ ನೋಡಬಹುದು. ಇತ್ತೀಚೆಗೆ F-35 ತಯಾರಿಸುವ ಕಂಪನಿಯಾದ ಲಾಕ್ಹೀಡ್ ಮಾರ್ಟಿನ್ ನಾವು 2024ರ ಇಡೀ ವರ್ಷದಲ್ಲಿ 100ಕ್ಕೂ ಹೆಚ್ಚು F-35ಗಳನ್ನ ತಯಾರಿಸಿ ಡೆಲಿವರ್ ಮಾಡಿದ್ದೇವೆ ಅನ್ನೋದನ್ನ ಹೇಳಿದೆ. ಇದಷ್ಟೇ ಅಲ್ಲದೆ ಅವರು ಎಕ್ಸಾಕ್ಟ್ ಒಂದು ಅಂಕಿ ಅಂಶವನ್ನ ಸಹ ನೀಡಿದ್ದು, ಅದರ ಅನುಸಾರ ಅವರು 2024ರ ಈ ಪೂರ್ತಿ ವರ್ಷದಲ್ಲಿ 110 F-35ಗಳನ್ನ ತಯಾರಿಸಿದ್ದಾರೆ. ಹಾಗೂ ಅವುಗಳನ್ನ ತಯಾರಿಸಿದ ನಂತರ ಬೇರೆ ದೇಶಗಳಿಗೂ ಹಸ್ತಾಂತರಿಸಿದ್ದಾರೆ. ಈ F-35ಗಳನ್ನ ತಯಾರಿಸಿ ಕೇವಲ ಪಕ್ಕಕ್ಕೆ ಇಡಲಾಗಿದೆ ಅಂತೇನಿಲ್ಲ. ಇದೇ ಟೈಮ್ ಪೀರಿಯಡ್ ಅಲ್ಲಿ ಅವುಗಳನ್ನ ವಿವಿಧ ದೇಶಗಳಿಗೆ ತಲುಪಿಸಲಾಗಿದೆ. ಹಾಗೂ ಆ ದೇಶಗಳು ಕೂಡ ಈ 110 F-35ಗಳನ್ನ ಬಳಸೋದಕ್ಕೂ ಪ್ರಾರಂಭಿಸಿವೆ. ಅಂದರೆ F-35ನ ಪ್ರೊಡಕ್ಷನ್ ಲೈನು ತುಂಬಾ ಪ್ರಭಾವಶಾಲಿಯಾಗಿದೆ. ಹಾಗೂ ಲಾಕ್ಹೀಡ್ ಮಾರ್ಟಿನ್ ಈ ವರ್ಷ 150 F-35ರ ಗಡಿಯನ್ನ ದಾಟುವ ನಿರೀಕ್ಷೆ ಇದೆ ಅನ್ನೋದನ್ನ ಹೇಳ್ತಾ ಇದೆ. ಅಂದರೆ 2025ರ ಇಡೀ ವರ್ಷದಲ್ಲಿ F-35 150ಕ್ಕಿಂತ ಹೆಚ್ಚು ಉತ್ಪಾದಿಸುವ ನಿರೀಕ್ಷೆ ಇದೆ. ಭಾರತವು ಕೇವಲ 36 ಸಂಖ್ಯೆಯಲ್ಲಿ F-35 ಅನ್ನು ಖರೀದಿಸಿದ್ರೆ ಭಾರತಕ್ಕೆ ಬೇಗನೆ ಡೆಲಿವರಿ ಸಿಗ್ತದೆ, ಅದನ್ನು ಕೂಡ ಬಹಳ ಸುಲಭವಾಗಿ. ಹಾಗೂ ಭಾರತವು ರಾಫೇಲ್ ವಿಷಯದಲ್ಲಿ ಮಾಡಿದಂತೆ ಗೌರ್ಮೆಂಟ್ ಟು ಗೌರ್ಮೆಂಟ್ ಡೀಲ್ ಮಾಡಿಕೊಂಡ್ರೆ ಭಾರತವು ಈ F-35ಗಳನ್ನ ಇನ್ನೂ ಹೆಚ್ಚು ವೇಗದಲ್ಲಿ ಪಡೆಯುತ್ತದೆ. ಆದರೂ ಆಗಲೂ ಕನಿಷ್ಠ 1.5 ವರ್ಷ ಅಥವಾ 2 ವರ್ಷಗಳು ಬೇಕಾಗ್ತದೆ. ಯಾಕಂದ್ರೆ ಈ F-35 ವಿಮಾನಗಳು ನಿಮಗೆ ಬೇಗನೆ ಸಿಕ್ಕರೂ ಸಹ ಇದು ಅಪಾಯಕಾರಿ ಮತ್ತು ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ಬರುವುದರಿಂದ ಇದಕ್ಕಾಗಿ ಪೈಲಟ್ಗೆ ಇಂಟೆನ್ಸಿವ್ ಟ್ರೈನಿಂಗ್ ನ ಅಗತ್ಯವಿರುತ್ತದೆ. F-35 ವಿಮಾನ ಹಾರಿಸುವ ತರಬೇತಿಯನ್ನು ಪೂರ್ಣಗೊಳಿಸಲು ಕಡಿಮೆ ಅಂದ್ರೂ 1 ವರ್ಷಗಳು ಬೇಕಾಗ್ತದೆ. ಈ ಕಾರಣಕ್ಕಾಗಿ ಭಾರತ F-35 ಖರೀದಿಸಿದರೂ ಸಹ ಒಬ್ಬ ಪೈಲಟ್ ಅದನ್ನ ಚೀನಾ ಮತ್ತು ಪಾಕಿಸ್ತಾನದ ವಿರುದ್ಧ ಬಳಸೋದಕ್ಕೆ ಪ್ರಾರಂಭಿಸಲು ಸುಮಾರು 2 ವರ್ಷಗಳು ಬೇಕಾಗ್ತದೆ. ಇದು ತುಂಬಾ ಫಾಸ್ಟ್ ಪ್ರೊಸೆಸ್ ಇದೆ. ಯಾಕಂದ್ರೆ ನೀವೇ ನೋಡಿ, ರಾಫೇಲ್ ಖರೀದಿಸುವಾಗ ಅದನ್ನ ಬಳಸೋದಕ್ಕೆ ನಮಗೆ ಇದಕ್ಕಿಂತ ಹೆಚ್ಚಿನ ಸಮಯ ಹಿಡಿಯಿತು. F-35 ನಂತಹ ಹೈಲಿ ಅಡ್ವಾನ್ಸ್ ಮತ್ತು ಸ್ಟೆಲ್ತ್ ಯುದ್ಧ ವಿಮಾನವು ರೆಡಿ ಟು ಫ್ಲೈ ಮತ್ತು ಕಡಿಮೆ ಸಮಯದಲ್ಲಿ ರೆಡಿ ಟು ಕಾಂಬ್ಯಾಟ್ಗೆ ಸಿದ್ಧವಾಗಿದ್ರೆ ಅದು ತುಂಬಾ ಉತ್ತಮ ವಿಷಯವಾಗಿದೆ. ಆದಾಗ್ಯೂ ಭಾರತ ಈಗ F-35 ಅನ್ನ ಖರೀದಿಸಬೇಕೆ? ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯವನ್ನ ನಮಗೆ ತಿಳಿಸಿ. ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇನೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯದಿರಿ. ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.